ಹಾಸನ ಹೊಳೆ ನರಸೀಪುರದಲ್ಲಿ ಕ್ಲೀನ್ ಸ್ವೀಪು, ಹಾಸನ ನಗರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಕಾಂಗ್ರೆಸ್ ಅಲ್ಲ ಬಿಜೆಪಿ ಫೈಟ್ ಕೊಡುತ್ತೆ JDSಗೆ. ಅಜಿತ್, ವಿಧಾನಸಭೆ ಚುನಾವಣೆಯ ಫಲಿತಾಂಶ ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಸನದ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದನ್ನು ಮಾತ್ರ BJP ಗೆದ್ದಿತ್ತು. ಆ ಕ್ಷೇತ್ರದಲ್ಲೇ BJP ಈ ಚುನಾವಣೆಯಲ್ಲೂ ಭಾಳ ಪೈಪೋಟಿಯನ್ನು ನೀಡಿದೆ. JDSಗೆ ಒಂದು ರೀತಿ ಆತಂಕದ ಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಎಲ್ಲಿ ನಗರಸಭೆಯಲ್ಲಿ, ಹಾಸನದ ನಗರಸಭೆಯಲ್ಲಿ ನಮ್ಮ ಪಾರುಪತ್ಯ ಮುಗಿದೋಗುತ್ತೋ ಅನ್ನುವಂಥ ಆತಂಕವನ್ನು JDSನವ್ರಿಗೆ ತಂದು ಒಡ್ಡುವಂಥ ಪರಿಸ್ಥಿತಿಯನ್ನು ಅಲ್ಲಿನ ಶಾಸಕರಾದ ಪ್ರೀತಮ್ ಜೇವರೇಗೌಡ ನಿರ್ಮಾಣ ಮಾಡಿದರು. ಕೇವಲ 1 ಸ್ಥಾನದ ವ್ಯತ್ಯಾಸ ಇದೆ JDS ಮತ್ತು ಕಾಂಗ್ರೆಸ್ಗೆ. ಅಲ್ಲಿ ಕಾಂಗ್ರೆಸ್ ಇಡೀ ಜಿಲ್ಲೆಯಲ್ಲಿ ಧೂಳಿಪಟ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಅರಕಲಗೂಡಿನ ಮಾಜಿ ಶಾಸಕ ಮಂಜು ಅವರು ಇದನ್ನು ಆಧಾರವಾಗಿ ಇಟ್ಕೊಂಡು ತಮ್ಮ ವಾದವನ್ನು ಮುಂದುವರಿಸ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. ಹಾಸನ ನಗರಸಭೆಯಲ್ಲಿ ಕಳೆದ ಬಾರಿ 9 ಸ್ಥಾನಗಳಿದ್ದ ಕಾಂಗ್ರೆಸ್ ಕೇವಲ 2 ಸ್ಥಾನಕ್ಕೆ ಇಳಿದಿದೆ. ಹೀಗಾಗಿ ಕಾಂಗ್ರೆಸ್ಗೆ ಭಾಳ ದೊಡ್ಡ ಏಟು ಹಾಸನ ಜಿಲ್ಲೆಯಲ್ಲೇ ಬಿದ್ದಿದೆ. ಅರಕಲಗೂಡಿನ ಮಂಜು ಏನು ಹೇಳ್ತಿದ್ರು ಆ ಮಾತಿಲ್ಲಿ ನಿಜಾದಂತೆ ಕಾಣಿಸ್ತಿದೆ. ಇನ್ನು ಹೊಳೆ ನರಸೀಪುರದಲ್ಲಿ ಭವಾನಿ ರೇವಣ್ಣ ಅವರು ಇಡೀ ಚುನಾವಣೆಯ ಉಸ್ತುವಾರಿಯನ್ನು ಹೊತ್ತಿದ್ರು. ಅವರ ಉಸ್ತುವಾರಿಗೆ 100ಗೆ 100 ಮಾರ್ಕ್ಸನ್ನು ಅಲ್ಲಿನ ಮತದಾರ ಕೊಟ್ಟಿದ್ದಾನೆ. 23ಕ್ಕೆ 23 ಸ್ಥಾನಗಳು JDSನ ಪಾಲಾಗಿದೆ ಅಜಿತ್.